ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೀಟ್ರೂಟ್ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಬೀಟ್ರೂಟ್ ಸಿಪ್ಪೆನ ತೆಗೆಯೋಕ್ಕೆ ತುಂಬಾ ಬೀಟ್ರೂಟ್ ವೇಸ್ಟ್ ಮಾಡ್ತಾ ಇರ್ತೀರ. ಅರ್ಧ kg ಬೀಟ್ರೂಟ್ ತಂದರೆ ಅರ್ಧಕ್ಕೆ ಅರ್ಧದಷ್ಟು ಸಿಪ್ಪೆ ತೆಗೆಯೋದ್ರಲ್ಲೇ ಹೋಗಿಬಿಡುತ್ತೆ. ಅದಕ್ಕೆ ಒಂದು ಒಳ್ಳೆ ಟಿಪ್ಸ್ ಕೂಡ ಹೇಳ್ತೀನಿ. ನಾನು ಬೀಟ್ರೂಟ್ ತಂದರೆ ಒಂದು ಸ್ವಲ್ಪ ತೊಳೆದು ಅದನ್ನು ಡೈರೆಕ್ಟಾಗಿ ಕೂಗಿಸ್ತೀನಿ. ಈ ರೀತಿ ಮಾಡೋದ್ರಿಂದ ಸಿಪ್ಪೆ ಸಲೀಸಾಗಿ ಒಂದು ಲೇಯರ್ ಅಷ್ಟೇ ಹೋಗುತ್ತೆ, ಬೀಟ್ರೂಟ್ ಕೂಡ ವೇಸ್ಟ್ ಆಗೋಲ್ಲ. ಮತ್ತು ಬೀಟ್ರೂಟ್ ಪಲ್ಯ ಜಾಸ್ತಿ ಹೊತ್ತು ಬೇಯಿಸ್ಬೇಕಂತಿಲ್ಲ, ಯಾಕಂದರೆ ಮೊದಲೇ ಈ ರೀತಿ ನಾವು ಬೇಯಿಸ್ಕೊಂಡಿರ್ತೀವಲ್ಲ. ಅದಕ್ಕೆ ನಾನು 5ರಿಂದ 6 ವಿಷಲ್ನ ಕೂಗಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿರೋವಂಥ ವೀಡಿಯೋಸ್ಗಳು ಬಂದಿರೋದು ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ 6 ವಿಷಲ್ನ ಕೂಗಿಸಿದ್ದೀನಿ. ಅದಾದಮೇಲೆ ಸ್ವಲ್ಪ ಆರಕ್ಕೆ ಬಿಟ್ಟು ಹಾಗೆ ಸಿಪ್ಪೆನ ಆರಾಮಾಗಿ ತೆಕ್ಕೋಬೋದು. ನೀವು ಕೂಡ ಇದೇ ಟಿಪ್ಸ್ನ ಫಾಲೋ ಮಾಡಿ, ತುಂಬಾ ಈಸಿ. ಹಾಗೆ ಮನೇಲಿ ಅಮ್ಮಂದಿರ ಹತ್ರ ಇಷ್ಟೊಂದು ಬೀಟ್ರೂಟ್ ವೇಸ್ಟ್ ಮಾಡಿಬಿಟ್ಯಾ ಅಂತ ಬೈಸ್ಕೊಳ್ಳೋದು ಕೂಡ ತಪ್ಪುತ್ತೆ. ನೋಡಿ, ಇಷ್ಟು ತೆಳುವಾಗಿ ಸಿಪ್ಪೆ ಬರ್ತಾ ಇದೆ. ಈ ರೀತಿ ತೆಗೆಯೋಕ್ಕೆ ತುಂಬ ಬಿಸಿ ಇತ್ತು, ಅದಕ್ಕೋಸ್ಕರ ನಾನು ಒಂದು ಸ್ಪೂನ್ ತೊಗೊಂಡು ಈಸಿಯಾಗಿ ಬೇಗ ಸಿಪ್ಪೆನೆಲ್ಲ ತೆಕ್ಕೋತಾ ಇದ್ದೀನಿ. ಹಾಗೆ ನೀವು ಕೂಡ ಮನೇಲಿ ಈ ರೀತಿ ಟ್ರೈ ಮಾಡಿ ನೋಡಿ. ಈ ಟಿಪ್ ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ಒಂದು ಕಮೆಂಟ್ ಮೂಲಕ ತಿಳಿಸಿ, ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ನಾನು ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಬೀಟ್ರೂಟ್ ಪಲ್ಯ ಯಾವ ರೀತಿ ಮಾಡ್ತೀನಿ ಅಂತ ಅದನ್ನು ಕೂಡ ನೋಡೋಣ ಬನ್ನಿ. ನೋಡಿ, ಎಲ್ಲ ಬೀಟ್ರೂಟ್ನು ನಾನು ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ನೆಕ್ಸ್ಟು ನೋಡಿ, ಬೀಟ್ರೂಟ್ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಅದಾದಮೇಲೆ ಅರ್ಧ ಬಟ್ಲು ತೆಂಗಿನ ತುರಿ, ಹಸಿಮೆಣಸು, ಖಾರಕ್ಕೆ ತಕ್ಕಂತೆ ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಹಾಗೆ ಬೆಳ್ಳುಳ್ಳಿ, ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆಗೆ ರೆಡಿ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಬೀಟ್ರೂಟ್ ಪಲ್ಯ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ. ಇದರಲ್ಲಿ ಸ್ಪೆಷಲ್ ಏನಂದರೆ, ನಾನು ಮೊದಲೇ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಕೊಡ್ತಾ ಇರೋದು. ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ಮತ್ತು ಇದಕ್ಕೆ ನೀರು ಹಾಕಿ ಮತ್ತು ಬೇಯಿಸ್ಬೇಕಂತಿಲ್ಲ, ಅದರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಒಗ್ಗರ ಆಗಿರಲ್ಲ. ಇದಕ್ಕೆ ನಾನು ಖಾರಕ್ಕೆ ಸ್ವಲ್ಪ ಜಾಸ್ತಿನೇ ಹಸಿಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ, ಯಾಕಂದರೆ ಬೀಟ್ರೂಟ್ ಸಿಹಿ ಹೊಡೆಯುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ತೆಂಗಿನ ತುರಿ ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ, ಜಾಸ್ತಿನೂ ಕೂಡ ತೊಗೋಬೋದು. ಅದಾದಮೇಲೆ ಕಟ್ ಮಾಡಿಟ್ಟಿರುವಂತಹ ಬೀಟ್ರೂಟ್ನ ಸೇರಿಸಿ ಒಂದು 5ರಿಂದ 10 ನಿಮಿಷ ಫ್ರೈ ಮಾಡಿದರೆ ಸಾಕು. ಬಿಸಿ ಆದಂಥ ಟೇಸ್ಟಿ ಬೀಟ್ರೂಟ್ ಪಲ್ಯ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.